ಆತ್ಮೀಯ ವೀಕ್ಷಕರಿಗೆಲ್ಲ ಪ್ರೀತಿ ನಮಸ್ಕಾರ. ಕಳೆದ 21 ವರ್ಷಗಳಿಂದ ಕನ್ಸ್ಟ್ರಕ್ಷನ್ ಹಾಗೂ ರಿಯಲ್ ಎಸ್ಟೇಟ್ನಲ್ಲಿ ಗ್ರಾಹಕರಿಗೆ ಉತ್ತಮವಾದಂತಹ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುವಂತಹ ಪುತ್ತೂರಿನ ಹೆಮ್ಮೆಯ ಸಂಸ್ಥೆ ದ್ವಾರಕಾ ಕಾರ್ಪೊರೇಷನ್ನವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಫೆಬ್ರವರಿ 1ನೇ ತಾರೀಕು ಮುಕ್ರಂಪಾಡಿಯ ಗೋಕುಲ ಬಡಾವಣೆಯಲ್ಲಿ ದ್ವಾರಕೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಇತ್ತೀಚೆಗೆ 2026ರ ಮೊದಲನೇ ದಿನ ಆಮಂತ್ರಣ ಪತ್ರಿಕೆಯನ್ನು ಕೂಡ ಬಿಡುಗಡೆ ಮಾಡಿದ್ದು, ದ್ವಾರಕ ಕಲಾಶಾಲೆ ಹಾಗೂ ದ್ವಾರಕಾ ಕಾರ್ಪೊರೇಷನ್ನ ಗ್ರಾಹಕರ ಸಮ್ಮಿಲನವನ್ನು ಅದ್ದೂರಿಯಾಗಿ ನಡೆಸಲಿದ್ದಾರೆ. ದ್ವಾರಕೋತ್ಸವದಲ್ಲಿ ವಿಶೇಷವಾಗಿ ಜನರಿಗೆ ಮಾಹಿತಿ ಮತ್ತು ತಿಳುವಳಿಕೆಯನ್ನು ನೀಡಲು ಸ್ವಾವಲಂಬನೆಗಾಗಿ ಆರ್ಥಿಕ ಹೂಡಿಕೆ ಅನ್ನುವ ವಿಚಾರದ ಮೇಲೆ ವಿಶೇಷವಾದಂತಹ ಗೋಷ್ಠಿಯನ್ನು ಕೂಡ ನಡೆಸಲಿದ್ದಾರೆ. ಈ 1.5 ಗಂಟೆ ಗೋಷ್ಠಿಯ ಮೊದಲಾಗಿ ಭಾರತವಾಣಿ ಹಾಗೂ ದ್ವಾರಕಾ ಯೂಟ್ಯೂಬ್ ಚಾನೆಲ್ನಲ್ಲಿ ಅನೇಕ ಅತಿಥಿಗಳ ಜೊತೆ ಸಂವಾದವನ್ನು ನಡೆಸಲಿದ್ದೇವೆ. ಇವತ್ತಿನ ಸಂಚಿಕೆ ಮುಖ್ಯವಾಗಿ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಲು ಉತ್ತಮ ಸಲಹೆಗಳು ಅನ್ನುವ ವಿಚಾರದ ಮೇಲೆ ಮಾತಾಡಲಿಕ್ಕಿದ್ದೇವೆ. ನಮ್ಮ ಜೊತೆ ಡಾಕ್ಟರ್ ಶ್ರೀಪತಿ ಕಲ್ಲೂರಾಯ ಪಿ ಅವರಿದ್ದಾರೆ. ಅವರ ಬಗ್ಗೆ ಅವರ ಪರಿಚಯವನ್ನು ನಾವೊಮ್ಮೆ ನೋಡ್ಕೊಂಡು ಬರೋಣ. ಪ್ರೊಫೆಸರ್ ಶ್ರೀಪತಿ ಕಲ್ಲೂರಾಯ್ ಅವರು ಪ್ರಸ್ತುತ ಡಾಕ್ಟರ್ ಪಿ ದಯಾನಂದ ಪೈ ಮತ್ತು ಶ್ರೀ ಪಿ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರದ ನಿರ್ದೇಶಕರು, ಹವ್ಯಾಸಿ ಯಕ್ಷಗಾನ ಕಲಾವಿದರಾಗಿ ಗುರುತಿಸಿಕೊಂಡವರು. ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದ ಅರ್ಥಶಾಸ್ತ್ರ ವಿಭಾಗದ ಅಧ್ಯಕ್ಷರಾಗಿ ನಿವೃತ್ತಿ ಹೊಂದಿದವರು. ಮಂಗಳೂರು ವಿಶ್ವವಿದ್ಯಾನಿಲಯದ ಹಣಕಾಸು ಅಧಿಕಾರಿಯಾಗಿಯೂ ಸೇವೆ ಸಲ್ಲಿಸಿರುತ್ತಾರೆ. ಯಕ್ಷಗಾನ ಮತ್ತು ಸಾಹಿತ್ಯದ ಬಗ್ಗೆ ಹೆಚ್ಚು ಒಲವು ಇರುವವರು. ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರಸಾರಾಂಗದ ನಿರ್ದೇಶಕರಾಗಿ ಸುಮಾರು 10 ವರ್ಷಕ್ಕಿಂತಲೂ ಹೆಚ್ಚು ಕಾಲ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಈ ಅವಧಿಯಲ್ಲಿ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಉಪಯುಕ್ತ ಕೃತಿಗಳನ್ನು ಪ್ರಕಟಿಸಿರುತ್ತಾರೆ. ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಬಂಧಗಳನ್ನು ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಮಂಡಿಸಲು ಕೆನಡಾ, ಚೀನಾ, ಮಲೇಷಿಯಾ, ಥೈಲ್ಯಾಂಡ್ ಹೀಗೆ ಅನೇಕ ವಿದೇಶಗಳಲ್ಲಿ ಪ್ರವಾಸ ಮಾಡಿರುತ್ತಾರೆ. ಅರ್ಥಶಾಸ್ತ್ರದಲ್ಲಿ 18 ವಿದ್ಯಾರ್ಥಿಗಳಿಗೆ PhD ಪದವಿಯನ್ನು ಪೂರ್ಣಗೊಳಿಸಲು ಮಾರ್ಗದರ್ಶನ ಮಾಡಿರುತ್ತಾರೆ. ಯಕ್ಷಗಾನ ಅತ್ಯಂತ ಪ್ರೀತಿಯ ಕಲೆ ಹಾಗೂ ಸುಮಾರು 70ರ ದಶಕದಿಂದ ತೆಂಕು ಬಡಗು ಯಕ್ಷಗಾನವನ್ನು ನೋಡಿದ ಅನುಭವ. ಪುತ್ತೂರಿನ ಪ್ರತಿಷ್ಠಿತ ವಿವೇಕಾನಂದ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷರೂ ಆಗಿದ್ದು ಶೈಕ್ಷಣಿಕ ವಲಯದಲ್ಲಿ ಗುರುತಿಸಿಕೊಂಡವರು. ಪ್ರೀತಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದದ್ದಕ್ಕೆ ಮೊದಲನೇದಾಗಿ ನಿಮಗೆ ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ. ಇವಾಗ ಪ್ರತಿಯೊಬ್ಬರು ಕೂಡ ಹೂಡಿಕೆಯ ಮಟ್ಟಿಗೆ ನೋಡ್ತಾ ಇರ್ತಾರೆ. ಹೌದು. ಹಾಗಾಗಿ ಲಾಂಗ್ ಟರ್ಮಲ್ಲಿ ನಾವು ನೋಡೋದಿದ್ರೆ ಬೇರೆಲ್ಲ ಹೂಡಿಕೆಗಿಂತ ರಿಯಲ್ ಎಸ್ಟೇಟಲ್ಲಿ ಹೂಡಿಕೆ ಮಾಡುವಂಥದ್ದು ಎಷ್ಟು ಭಿನ್ನವಾಗಿ ಕಾಣ್ತದೆ? ಹೂಡಿಕೆ ನಮ್ಮ ದೇಶದ ಸಾಮಾನ್ಯ ಜನರಿಗೂ ಹೂಡಿಕೆಯ ಬಗ್ಗೆ ಆಲೋಚನೆ ಬಂದಿರುವುದು ಕಳೆದ 8-10 ವರ್ಷದಿಂದ. ಈ 8-10 ವರ್ಷದಿಂದ ನಾವು ಗಮನಿಸಿದರೆ ಬಹುಶಃ ಹೂಡಿಕೆಯ ವಲಯಗಳಾಗಿರುವ ಅನೇಕ ಕ್ಷೇತ್ರಗಳು, ಅದು ಸ್ಟಾಕ್ ಮಾರ್ಕೆಟ್ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಅಥವಾ ಮ್ಯೂಚುವಲ್ ಫಂಡ್ಗಳಿರ್ಬೋದು, ಈ ಥರದ ಅನೇಕ ಹೊಸ ಹೊಸ ಆಯಾಮಗಳನ್ನು ಪಡೆದುಕೊಂಡಿದೆ ಹೂಡಿಕೆಯ ಕ್ಷೇತ್ರ. ಇದು ಯಾವಾಗ ಸಾಧ್ಯ ಅಂದರೆ, ನಮಗೆ ಹೆಚ್ಚು ಆದಾಯ ಬರ್ತಾ ಇದ್ದಾಗ ಆ ಆದಾಯದಲ್ಲಿ ನಮ್ಮ ಜೀವನಕ್ಕೆ, ನಮ್ಮ ಜೀವನ ಶೈಲಿಗೆ ಬೇಕಾದಷ್ಟು ವಿನಿಯೋಗ ಆದಮೇಲೆ ಒಂದಷ್ಟು ಉಳಿತಾಯ ಮಾಡಿ ಈ ಉಳಿತಾಯವನ್ನು ಬೇರೆ ಬೇರೆ ಪೋರ್ಟ್ಫೋಲಿಯೋಗಳಲ್ಲಿ ಹೂಡಿಕೆ ಮಾಡುವ ಯೋಚನೆಗಳು ನಾವು ಮಾಡಬೇಕಾಗ್ತದೆ. ಯಾಕಂದರೆ ಹೂಡಿಕೆ ಅನ್ನೋದರಲ್ಲಿ ರಿಸ್ಕ್ ಇದೆ, ಖಂಡಿತ. ಹೂಡಿಕೆ ಅನ್ನೋದರಲ್ಲಿ ಅನಿಶ್ಚಿತತೆ ಇದೆ, ಹೂಡಿಕೆಯಲ್ಲಿ ವೈವಿಧ್ಯತೆ ಇದೆ, ಅದರಲ್ಲಿ ಬರಬಹುದಾದ ರಿಟರ್ನ್ಗಳಲ್ಲಿ ವೈವಿಧ್ಯತೆ ಇದೆ. ಆಮೇಲೆ ನೀವು ಏನು ಹೂಡಿಕೆ ಮಾಡ್ತಿರೋ ಇದಕ್ಕೆ ಅನೇಕ ಉದ್ದೇಶಗಳು ಇವೆ. ಒಬ್ಬ ತನಗೆ ಬೇಕಾದ ಕರೆಂಟ್ ಎಕ್ಸ್ಪೆಂಡಿಚರ್ ಏನಿದೆ, ಅಥವಾ ನನ್ನ ಜೀವನ ಶೈಲಿಯನ್ನು ಇದು ಮಾಡಲಿಕ್ಕೆ ವಿನಿಯೋಗಕ್ಕೆ ಬೇಕಾಗುವಷ್ಟು ನನ್ನ ಆದಾಯವನ್ನು ನಾನು ಮುಗಿಸಿದ ಮೇಲೆ, ಅಥವಾ ಅದರಲ್ಲಿ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿಕೊಂಡು ಮುಂದಿನ ಭವಿಷ್ಯಕ್ಕೆ ನಾನು ಸ್ವಲ್ಪ ಉಳಿತಾಯ ಮಾಡಬೇಕು ಎನ್ನುವ ಕಾಳಜಿಯಿಂದ ಉಳಿಸಿಕೊಂಡದ್ದನ್ನು ಬೇರೆ ಬೇರೆ ಪೋರ್ಟ್ಫೋಲಿಯೋಗಳಲ್ಲಿ ಅವನಿಗೆ ತೊಡಗಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ತೊಡಗಿಸಿಕೊಳ್ಳುವವರು, ಹೂಡಿಕೆ ಮಾಡುವವರು ಕೂಡ ಹೇಗೆ ಅಲ್ಲಿ ಆ ವಲಯದಲ್ಲಿ ಬೇರೆ ಬೇರೆ ವೈವಿಧ್ಯವಾದ ಅನುಕೂಲಗಳು ಅಥವಾ ಆಪರ್ಚುನಿಟೀಸ್ ಬಂದಿದೆಯೋ, ಅದೇ ರೀತಿ ಹೂಡಿಕೆ ಮಾಡುವವರ ಕಡೆಯಿಂದ ಕೂಡ ಅನೇಕ ವಿಧದ ಹೂಡಿಕೆದಾರರಿದ್ದಾರೆ. ಅಂದರೆ ಅವರ ಹೂಡಿಕೆಯ ಸಾಮರ್ಥ್ಯ ಏನಿದೆ ಇದು ಬೇರೆ ಬೇರೆ ಆಗಿರುತ್ತದೆ, ಒಂದೇ ರೀತಿ ಇರುವುದಿಲ್ಲ.
ಒಬ್ಬ ತುಂಬ ಕೆಳವರ್ಗದಲ್ಲಿ ಅತ್ಯಂತ ಕಡಿಮೆ ಆದಾಯ ಬಂದು ಅವನು ಮುಂದಿನ ಭವಿಷ್ಯದ ಬಗ್ಗೆ ಜಾಗೃತಿಯಿಂದ ಸ್ವಲ್ಪ ಉಳಿಸಿ ಅದನ್ನು ತೊಡಗಿಸಿಕೊಳ್ಳುವಾಗ ಅದರಿಂದ ಬರಬಹುದಾದ ಆದಾಯದ ಆಸೆ ಅವನಿಗಿರ್ತದೆ. ಅದರಿಂದ ಬರಬಹುದಾದ ಆದಾಯದ ಕೂಡ ಬೇರೆ ಬೇರೆ ನಮನೆಯಲ್ಲಿ, ಈಗ ಉದಾಹರಣೆಗೆ ಒಬ್ಬ ರಿಯಲ್ ಎಸ್ಟೇಟಲ್ಲಿ ಒಂದು ಸೈಟ್ ತಗೊಳ್ತಾನೆ. ಆ ಸೈಟಲ್ಲಿ ಅವನಿಗೆ ನೇರವಾಗಿ ಆದಾಯ ಬರುವುದಿಲ್ಲ, ಬದಲಾಗಿ ವ್ಯಾಲ್ಯೂ ಆ್ಯಡೆಡ್ನಿಂದಾಗಿ 5 ವರ್ಷದಲ್ಲೋ 7 ವರ್ಷದಲ್ಲೋ ಆ ಸೈಟಿನ ವ್ಯಾಲ್ಯೂ ಡಬಲ್ ಆಗ್ಬೋದು. ಬಟ್ ಅವನಿಗೆ ಅನುಭೋಗಕ್ಕೆ ಸಿಗದೇ ಇರುವ ರೀತಿಯಲ್ಲಿ ಅದು ಬೆಳೀತಾ ಇರ್ತದೆ. ಇದನ್ನು ನಾವು ಆಸ್ತಿ ಅಂತ ಕರಿತೇವೆ. ನೀವು FDಯಲ್ಲಿಡಿ ಅಥವಾ RDಯಲ್ಲಿ ಬ್ಯಾಂಕಲ್ಲಿಡಿ, ಅಲ್ಲಿ ಒಂದು ನಿಶ್ಚಿತ ರೇಟ್ ದರದಲ್ಲಿ ನಿಮಗೆ ಇನ್ಕಮ್ ಪ್ರತಿ ವರ್ಷ ಸಿಗ್ತದೆ, ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗ್ತದೆ. ಸೊ ಅದರಿಂದ ಈ ಹೂಡಿಕೆಗಳು ನಿಮಗೆ ರಿಟರ್ನ್ಸ್ ಕೊಡುವ ರೀತಿಯ ಆಧಾರದಲ್ಲಿ ಬೇರೆ ಬೇರೆ ವರ್ಗದ ಹೂಡಿಕೆದಾರರು ಬೇರೆ ಬೇರೆ ಹೂಡಿಕೆಯ ವಿಧಾನಗಳನ್ನು ಬಳಸಿಕೊಳ್ತಾರೆ, ಆಯ್ಕೆ ಮಾಡಿಕೊಳ್ತಾರೆ. ಇದಕ್ಕೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂತ ಹೇಳೋದು. ಯಾವ್ಯಾವ ಪೋರ್ಟ್ಫೋಲಿಯೋಗಳಲ್ಲಿ ಯಾವ್ಯಾವರು ಎಷ್ಟೆಷ್ಟು ಇನ್ವೆಸ್ಟ್ ಮಾಡಬಹುದು ಅಂತ ಒಂದು. ಎರಡನೇದು, ಇನ್ನು ಕೆಲವರು ಈಗ ಇನ್ಶೂರೆನ್ಸ್ ಕಂಪನಿಗಳು ತುಂಬ ಮೊದಲು ಸರ್ಕಾರದ ಕ್ಷೇತ್ರದಲ್ಲಿ ವಲಯದಲ್ಲಿ ಮಾತ್ರ ಇತ್ತು, ಈಗ ಪ್ರೈವೇಟ್ ಕ್ಷೇತ್ರದಲ್ಲಿ ತುಂಬ ಬೆಳೀತಾ ಇದೆ. ಆದರೆ ಅಲ್ಲಿ ಲೈಫ್ ರಿಸ್ಕ್ ಕವರೇಜ್ ಇರುವುದರಿಂದ ರಿಟರ್ನ್ಸ್ ಕಡಿಮೆ ಆದರೂ ಕೆಲವು ಒಂದು ಹಂತದವರೆಗೆ ಅದನ್ನು ಪ್ರಿಫರ್ ಮಾಡುವವರು ಇರ್ತಾರೆ. ಇದು ಹೂಡಿಕೆದಾರರನ್ನು ಅನುಸರಿಸಬೇಕಾದ ಕೆಲವು ನಿಯಮಗಳಿದೆ. ಅವನವನ ಆದಾಯ ಉಳಿತಾಯದ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವನು ಬೇರೆ ಬೇರೆ ಅವಕಾಶಗಳಲ್ಲಿ ಸೂಕ್ತವಾದ ಅವಕಾಶಗಳನ್ನು ಹುಡುಕಿ ಇನ್ವೆಸ್ಟ್ ಮಾಡುವಂಥದ್ದು ಬುದ್ಧಿವಂತಿಕೆ. ನೀವು ರಿಯಲ್ ಎಸ್ಟೇಟ್ ಅಂತ ಹೇಳಿದ್ದೀರಿ. ಈ ರಿಯಲ್ ಎಸ್ಟೇಟಲ್ಲಿ ನೀವು ಇನ್ವೆಸ್ಟ್ ಮಾಡೋದು ಬಹಳ ಸೂಕ್ತವಾದದ್ದು ಈಗಿನ ಪರಿಸ್ಥಿತಿಯಲ್ಲಿ. ಕಾರಣ ಏನು ಹೇಳಿದರೆ, ಒಂದು ದೇಶ ಆರ್ಥಿಕವಾಗಿ ಬಲಿಷ್ಠ ಆಗ್ತದೆ ಅಂತ ಇದ್ದ ಹಾಗೆ ಆ ದೇಶದ ಭೂಮಿಗೆ ಅಥವಾ ಭೂಮಿಯ ದೊಡ್ಡ ಆಸ್ತಿಯಾಗಿ ಅದರ ಮೌಲ್ಯಗಳು ಹೆಚ್ಚುತ್ತಾ ಹೋಗ್ತವೆ. ಇದು ಬೇರೆ ಬೇರೆ ಕಾರಣಕ್ಕೆ, ಯಾಕೆಂದರೆ ಭೂಮಿ ಕೂಡ ಅಭಿವೃದ್ಧಿಯ ಪಥದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಬಳಕೆ ಆಗ್ತದೆ. ಅಭಿವೃದ್ಧಿ ಆಗ್ತಾ ಇದ್ದಾಗೆ ನಗರಾಭಿವೃದ್ಧಿ ಆಗ್ತದೆ. ನಗರಾಭಿವೃದ್ಧಿಗೆ ಬೇಕಾಗುವ ಭೂಮಿಗಳ ಅವಶ್ಯಕತೆ ಜಾಸ್ತಿ ಆಗ್ತದೆ, ಆದ್ದರಿಂದ ಅಲ್ಲಿ ಭೂಮಿ ಬಳಕೆ ಆಗ್ತದೆ. ಅಭಿವೃದ್ಧಿ ಆಗ್ತಾ ಇದ್ದಾಗೆ ಜನಸಾಮಾನ್ಯನ ಆದಾಯವೂ ಜಾಸ್ತಿ ಆಗ್ತದೆ, ಆದ್ದರಿಂದ ಮನೆ ಇಲ್ಲದವರು ಮನೆ ಕಟ್ಟುವ ಯೋಚನೆಗೆ ಹೋಗ್ತಾರೆ, ಸಾಧ್ಯ ಆಗ್ತದೆ, ಅವನಿಗೆ ಸಾಮರ್ಥ್ಯ ಬರ್ತದೆ. ಇದು ಇಷ್ಟು ಅಲ್ಲದೆ ನೀವು ಅಭಿವೃದ್ಧಿ ಆಗ್ತಾ ಇದ್ದಾಗೆ ಅನೇಕ ಈ ಮೂಲಭೂತ ಸೌಲಭ್ಯಗಳು, ಅದು ಮಾರ್ಗ ಇರ್ಬೋದು ಅಥವಾ ಡ್ರೈನೇಜ್ಗಳಿರ್ಬೋದು, ಈ ಥರದ ವ್ಯವಸ್ಥೆಗಳಿಗೋಸ್ಕರ ಕೂಡ ಭೂಮಿ ಬಳಕೆ ಆಗ್ತದೆ. ಆದ್ದರಿಂದ ರೆಸಿಡೆನ್ಷಿಯಲ್ ಏರಿಯಾ ಇರ್ಬೋದು, ಟೌನ್ಶಿಪ್ ಏರಿಯಾ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರಿಗೆ ಬೇಕಾದ ರೈಲ್ವೇಸ್ ಇರ್ಬೋದು, ರೋಡ್ಗಳಿರ್ಬೋದು, ಇದಕ್ಕೆಲ್ಲ ಭೂಮಿ ಬಳಕೆ ಆಗ್ತದೆ. ಆಗ ಭೂಮಿಯ ಬೆಲೆ ತುಂಬ ಹೆಚ್ಚುತ್ತಾ ಹೋಗ್ತದೆ. ಈ ಸ್ಪರ್ಧಾತ್ಮಕವಾಗಿರುವ ಇದು ಮತ್ತು ಈ ಭೂಮಿಯ ಮೌಲ್ಯಗಳು ಎಲ್ಲಿ ಹೆಚ್ಚುತ್ತದೆ ಅಂದರೆ ಅದಕ್ಕೂ ಒಂದೊಂದು ಝೋನ್ಗಳಿರ್ತವೆ, ವಲಯಗಳಿರ್ತವೆ. ನಗರ ಪ್ರದೇಶಕ್ಕೆ ಮತ್ತು ಅದಕ್ಕೆ ತಾಗಿಕೊಂಡಿರುವ ಪ್ರದೇಶಗಳಲ್ಲಿ ಹೆಚ್ಚುತ್ತಾ ಹೋದರೆ ಹಳ್ಳಿ ಪ್ರದೇಶದಲ್ಲಿ ಅದರ ವ್ಯಾಲ್ಯೂಗಳು ಹೆಚ್ಚುವಾಗ ಸ್ವಲ್ಪ ಸಮಯ ಜಾಸ್ತಿ ಹೋಗ್ತದೆ. ಒಂದು. ಎರಡನೇದ್ದು, ರಿಯಲ್ ಎಸ್ಟೇಟ್ ಯಾಕೆ ಮುಖ್ಯ ಆಗ್ತದೆ ಅಂದರೆ, ನೀವು ರಿಯಲ್ ಎಸ್ಟೇಟ್ ಎನ್ನುವ ಈ ಏನು ಉದ್ದಿಮೆ ಇದೆ, ಇದು ನಮ್ಮ ದೇಶದಲ್ಲಿ ಕಳೆದ 8-10 ವರ್ಷಗಳಲ್ಲಿ ಸಾಕಷ್ಟು ವಿಸ್ತಾರಗೊಂಡಿದೆ ಮತ್ತು ಬೆಳೆದಿದೆ. ಇದಕ್ಕೆ ಮುಖ್ಯ ಕಾರಣ ಎಂದರೆ, ರಿಯಲ್ ಎಸ್ಟೇಟ್ ಎನ್ನುವುದು ಕೇವಲ ಒಂದು ಸೈಟ್ ಮಾಡುವುದು, ಮನೆ ಮಾಡುವುದು ಅಷ್ಟೇ ಅಲ್ಲ. ಅದೊಂದು ಪ್ಯಾಕೇಜ್ ಆಫ್ ವೇರಿಯಸ್ ಆ್ಯಕ್ಟಿವಿಟೀಸ್. ಅಲ್ಲಿ ಕನ್ಸ್ಟ್ರಕ್ಷನ್ ಇದೆ, ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಇದೆ, ಅಲ್ಲಿ ನ್ಯಾಯಸಮ್ಮತವಾದ ವ್ಯವಹಾರ ಆಗಬೇಕಾದ್ದಿದೆ, ಮತ್ತು ಟೌನ್ಶಿಪ್ ಡೆವಲಪ್ಮೆಂಟ್ ಇದೆ, ಅದಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳು, ಅದು ಎಲೆಕ್ಟ್ರಿಸಿಟಿ ಇರ್ಬೋದು, ಡ್ರಿಂಕಿಂಗ್ ವಾಟರ್ ಇರ್ಬೋದು, ರೋಡ್ ಇರ್ಬೋದು. ಇದು ಇನ್ನು ಕೆಲವೇನಾಗ್ತದೆ ಅಂದರೆ, ಒಂದು ಭೂಮಿಯನ್ನು ಎಲ್ಲಿಯೂ ಉಪಯೋಗಕ್ಕೆ ಇಲ್ಲದೆ ಇರುವ ಇಂಟೀರಿಯರ್ ಆಗಿರುವ ಒಂದು ಭೂಮಿಯನ್ನು ತೆಗೆದು ಅದಕ್ಕೆ ನಿಯಮಾನುಸಾರ ಅವುಗಳಲ್ಲಿ ನಿವೇಶನಗಳನ್ನು ಮಾಡಿ, ಸೈಟುಗಳನ್ನು ಮಾಡಿ ಒಂದು ಲೇಔಟ್ ಮಾಡುವಂಥದ್ದು, ಒಂದು ಸಣ್ಣ ಮಟ್ಟಿನ ಟೌನ್ಶಿಪ್ ಮಾಡುವಂಥದ್ದು, ಇದು ಕೂಡ ಅದರಲ್ಲಿ ಸೇರಿಕೊಂಡಿದೆ. ಅದರಿಂದ ಲೇಔಟ್ ಎನ್ನುವುದು ನಿಮ್ಮ ಇದೇನಿದೆ ರಿಯಲ್ ಎಸ್ಟೇಟ್ ಎನ್ನುವುದು
ಬರೇ ಒಂದು ಭೂಮಿ ಲೇಔಟ್ ಮಾಡೋದು, ಮನೆ ಕಟ್ಟೋದಲ್ಲ. ಅದು ತುಂಬ ಪ್ಯಾಕೇಜ್ ಆಫ್ ಆ್ಯಕ್ಟಿವಿಟೀಸನ್ನು ಒಳಗೊಂಡಿರುವುದರಿಂದ, ಇತ್ತೀಚೆಗೆ ಅದು ತುಂಬ ಫಾಸ್ಟಾಗಿ ಬೆಳೆಯುತ್ತಿರುವುದರಿಂದ, ಜನಸಾಮಾನ್ಯನಿಗೂ ತನ್ನ ಆದಾಯ ಹೆಚ್ಚುತ್ತಾ ಇರುವುದರಿಂದ ಅವನಿಗೆ ಇದು ಕೂಡ ಒಂದು ಹೂಡಿಕೆಯ ವೇದಿಕೆ ಆಗಬಹುದು. ಯಾವುದು ರಿಯಲ್ ಎಸ್ಟೇಟಿನ ಯಾವುದೋ ಒಂದು ರೀತಿಯಲ್ಲಿ, ಒಂದು ಭಾಗದಲ್ಲಿ ಅವನಿಗೆ ಹೂಡಿಕೆ ಮಾಡಿಕೊಂಡು ಅದರಲ್ಲಿ ಇರುವಂಥದ್ದು. ದೊಡ್ಡ ಕನಸು ಜನಸಾಮಾನ್ಯನಿಗಿರುವುದು ಬೆಳೆಯುತ್ತಿರುವ ನಿವೇಶನಗಳ ಒಂದು ಸಂದರ್ಭದಲ್ಲಿ ನನಗೊಂದು ಮನೆ ಕಟ್ಟಿಕೊಳ್ಳಬೇಕು ಅನ್ನೋದು ಭಾಳ ಪ್ರಬಲವಾದ ಆಸೆ ಪ್ರತಿಯೊಬ್ಬ ಜನಸಾಮಾನ್ಯನಿಗೆ ಇರುವಂಥದ್ದು. ಮನೆ ಹಳ್ಳಿಯಲ್ಲಿರ್ಬೋದು, ಅವ ವ್ಯವಹಾರಕ್ಕಾಗಿ ಪಟ್ಟಣಕ್ಕೆ ಬರ್ಬೋದು. ಆಗ ಹೋಗಿ ಬರುವ ಕಾರಣದಿಂದ ಅವನ ವ್ಯವಹಾರಕ್ಕೆ, ಅವನ ಉದ್ದಿಮೆಗೆ, ಅವನ ಒಟ್ಟು ಬಿಸ್ನೆಸ್ಸಿಗೆ ಅದು ಅನುಕೂಲ ಆಗದೇ ಇದ್ದಾಗ ಟೌನಲ್ಲೇ ಒಂದು ನಿವೇಶನ ಬೇಕು ಅಂತ ಅವನಿಗೆ ಆಗುವಂಥದ್ದು, ಅದನ್ನು ಖರೀದಿಸಲಿಕ್ಕೆ ಸಾಮರ್ಥ್ಯ ಇದ್ದಾಗ ಬೇಕಾದ ವ್ಯವಸ್ಥೆ ಮಾಡಿಕೊಳ್ಳೋದು, ಇದಿದೆ. ಆದರೆ ಒಂದು ಜಾಗ್ರತೆ ಮಾಡಬೇಕಾದ್ದೇನೆಂದರೆ, ಇನ್ವೆಸ್ಟ್ ಮಾಡುವವರು ಅದು ಯಾವುದೇ ಫೀಲ್ಡಲ್ಲಿರಲಿ, ರಿಯಲ್ ಎಸ್ಟೇಟಲ್ಲಿ ಕೂಡ ಇದರಲ್ಲಿ ಅನೇಕ ರೀತಿಯ ಮೋಸಗಳು ನಡೆಯುವಂಥದ್ದಿದೆ. ಖಂಡಿತ. ಇದು ಕೇವಲ ರಿಯಲ್ ಎಸ್ಟೇಟ್ ಅಂತಲ್ಲ, ಒಟ್ಟು ಬಿಸ್ನೆಸ್ಸಿನಲ್ಲಿ ನಡೆಯುವ ಒಟ್ಟು ವ್ಯವಹಾರಗಳಲ್ಲಿ ಒಂದು 5-10% ಅದು ನಿಯಮಾನುಸಾರ ನಡೆಯದೇ ಇರೋದು, ಸರಿಯಾದ ರೆಕಾರ್ಡ್ಗಳಿಲ್ಲದೇ ಇರೋದು, ಇವೆಲ್ಲವೂ ಇರುವಾಗ ಅತ್ಯಂತ ಜಾಗೃತೆಯಲ್ಲಿ ವ್ಯವಹರಿಸಬೇಕಾದ್ದಿದೆ. ಅಥವಾ ಸರಿಯಾದ ಒಂದು ರಿಯಲ್ ಎಸ್ಟೇಟ್ ಸಂಸ್ಥೆಯನ್ನು ಅವಲಂಬಿಸಿಕೊಂಡು ಈ ವ್ಯವಹಾರಕ್ಕೆ ಇಳಿಬೇಕಾದ ಅಗತ್ಯ ಇದೆ. ಅದರಿಂದ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡುವುದು ತುಂಬ ಒಳ್ಳೆಯದು. ಈಗ ಕಾರಣ ಅಂದರೆ, ನೀವು ಅನೇಕ ಹೂಡಿಕೆ ಮಾಡಲಿಕ್ಕಿರುವ ವಲಯಗಳಲ್ಲಿ ನೀವು ಗಮನಿಸಿದರೆ, ಒಂದು ರಿಟರ್ನ್ಸ್ ಸಿಗುವುದು, ಮತ್ತೊಂದು ಆಸ್ತಿ ರೂಪದಲ್ಲಿ ಉಳಿಕೆಯಾಗಿ ಬೆಳೆಯಬಹುದಾದ ಒಂದು ಉದ್ಯಮ ಎಂದರೆ ಅದು ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡೋದು. ರಿಯಲ್ ಎಸ್ಟೇಟ್ ಇನ್ವೆಸ್ಟ್ ಮಾಡೋದಂದರೆ ನಿವೇಶನ ಖರೀದಿಸುವುದು ಅಥವಾ ಜಮೀನು ಖರೀದಿಸುವುದು. ಇದು ನಮ್ಮ ದೇಶದಲ್ಲಿ ಈಗ ಅತ್ಯಂತ ಹೆಚ್ಚು ವ್ಯವಹಾರದಲ್ಲಿ ನಡೀತಾ ಇರುವಂಥದ್ದು. ಖಂಡಿತ. ಯಾಕಂತೇಳಿದರೆ ಬಹುಶಃ ಮೊದಲೆಲ್ಲ ಎಷ್ಟೋ ಜನರಿಗೆ ರಿಯಲ್ ಎಸ್ಟೇಟ್ ಅಂತ ಹೇಳಿದರೆ ಏನು ಅಂತ ಗೊತ್ತಿರಲಿಲ್ಲ. ಆದರೆ ಇವತ್ತು ಪ್ರತಿಯೊಬ್ಬರು ಕೂಡ ಅದರ ಬಗ್ಗೆ ಯೋಚನೆ ಮಾಡುವಂಥ ಆಗಿದೆ ಅಂತ ಹೇಳ್ಬೋದು. ಅಂದರೆ ಹಿಂದೆ ಹೇಗಿತ್ತೆಂದರೆ, ಆಸ್ತಿ ಮಾಡುವುದೆಂದರೆ ಕೃಷಿ ಜಮೀನನ್ನು ಖರೀದಿಸೋದು. ಯಾಕಂದರೆ ಕೃಷಿಯ ಮೂಲಕ ಆ ಜಮೀನಿನಿಂದ ನೀವು ರಿಟರ್ನ್ಸ್ ತಗೊಳ್ಳೋದು. ಈಗ ಕೃಷಿಗಿಂತ ಹೆಚ್ಚು ರಿಟರ್ನ್ ಕೊಡಬಹುದಾದ ಅಥವಾ ಭೂಮಿಯ ಬೆಲೆಯೇ ಆ್ಯಡ್ ಆನ್ ಆಗ್ತಾ 5 ವರ್ಷದಲ್ಲಿಯೋ 6 ವರ್ಷದಲ್ಲಿಯೋ ಡಬಲ್ ಆಗಬಹುದಾದ ಸಾಧ್ಯತೆಗಳು ಇರುವುದರಿಂದ ನಿವೇಶನಗಳಿಗೆ ಅಥವಾ ಭೂಮಿಗಳಿಗೆ ಮನೆ ಕಟ್ಟಲಿಕ್ಕೆ ಅಥವಾ ಇತರ ಕನ್ಸ್ಟ್ರಕ್ಷನ್ ವರ್ಕ್ ಆ್ಯಕ್ಟಿವಿಟೀಸಿಗೆ ಬೇಕಾದ ಜಮೀನನ್ನು ಖರೀದಿಸುವುದು ಒಂದು ಬದಲಾವಣೆ. ಕೃಷಿ ಭೂಮಿಯನ್ನು ಖರೀದಿಸ್ತಾ ಇದ್ದದ್ದು ಈಗ ಈ ರೀತಿಯ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸಿಗೆ ಬೇಕಾಗುವ ರೀತಿಯ ಜಾಗವನ್ನು ಪರ್ಚೇಸ್ ಮಾಡುವಂಥದ್ದು, ಇದು ಒಂದು ಹೊಸ ಟ್ರೆಂಡ್. ಇದು ರಿಯಲ್ ಎಸ್ಟೇಟ್ಗಳ ಒಂದು ಟ್ರಾನ್ಸ್ಫಾರ್ಮೇಷನ್ ಇದೆ. ಖಂಡಿತ. ಯಾಕಂತೇಳಿದರೆ ಮೊದಲೆಲ್ಲ ಆಸ್ತಿ ಅಂತ ಹೇಳಿದರೆ ಬಹುಶಃ ಚಿನ್ನ ಅಂತ ನಮಗೆಲ್ಲ ನೆನಪಾಗ್ತಿತ್ತು. ಹೌದು. ಆದರೆ ಈಗ ಅದು ಬದಲಾಗ್ತಾ ಇದೆ. ಚಿನ್ನ ಮತ್ತು ಕೃಷಿ ಭೂಮಿ ಕರೆಕ್ಟ್. ಆದರೆ ಈಗ ಬದಲಾಗ್ತಾ ಇದೆ, ಅದು ಬದಲಾಗ್ತಾ ಇದೆ ಈಗ. ಆದ್ದರಿಂದ ಈಗ ಭೂಮಿ ನಿಮಗೆ 40-50, 60-30 ಈ ರೀತಿಯ ಲೆಕ್ಕಾಚಾರದಲ್ಲಿ, ಅಂದರೆ ಅಷ್ಟು ಫೀಟುಗಳ ಉದ್ದ ಅಗಲದ ನಿವೇಶನಗಳನ್ನು ಪರ್ಚೇಸ್ ಮಾಡೋದು ಕೂಡ ದೊಡ್ಡ ದೊಡ್ಡ ಟೌನ್ಗಳಲ್ಲಿ, ಈಗ ಬೆಂಗಳೂರಿನಂಥ ಮುಂಬೈ ಅಂಥ ಟೌನ್ಗಳಲ್ಲಿ 20-30 ಅಥವಾ 20-40, 30-40 ಈ ಥರದ ಸೈಟುಗಳು. ಮೊದಲೆಲ್ಲ ನಾವು ಎಕರೆಗಟ್ಟಲೆಯಲ್ಲಿ ಇದು ಮಾಡ್ತಿದ್ದದ್ದು, 10 ಎಕರೆ ತೋಟ ಇದೆ ಆ ರೀತಿ. ಬಟ್ ಈಗ ಹಾಗಲ್ಲ. ಈಗ ಒಂದು ಫೂಟ್ ಲೆಕ್ಕದಲ್ಲಿ ಅಳತೆ ಮಾಡಿಕೊಂಡು ನಿವೇಶನ ಬೈ ಮಾಡೋದು ಒಂದು ಇನ್ವೆಸ್ಟ್ಮೆಂಟಿನ ಒಂದು ಮಾದರಿಯಾಗಿದೆ. ಖಂಡಿತ ಸರ್. ತುಂಬ ಒಳ್ಳೆಯ ವಿಚಾರವನ್ನು ನೀವು ಹೇಳಿದ್ರಿ. ಇಲ್ಲಿ ಒಂದು ಪ್ರಶ್ನೆ ಬರೋದೇನು ಅಂತ ಹೇಳಿದರೆ, ಮಾರ್ಕೆಟ್ ಫ್ಲಕ್ಚುಯೇಷನ್ ಅಂದರೆ ಮಾರುಕಟ್ಟೆಯ ಏರಿಳಿತದ ಮಧ್ಯೆ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ಎಷ್ಟು ಸುರಕ್ಷಿತ ಅಂತ ಅನ್ನಿಸ್ತದೆ ನಿಮಗೆ? ಅದು ನಾನು ಆಗ ಹೇಳಿದ ಹಾಗೆ, ಇನ್ವೆಸ್ಟ್ಮೆಂಟಿಗೆ ಅಥವಾ ಹೂಡಿಕೆಗೆ ಇರುವ ಬೇರೆ ಬೇರೆ ವಲಯಗಳಲ್ಲಿ ಗಮನಿಸಿದರೆ ಈ ರಿಯಲ್ ಎಸ್ಟೇಟ್ನಲ್ಲಿ ನೀವು ಮಾಡಿದ ಇನ್ವೆಸ್ಟ್ಮೆಂಟಿನ ಮೌಲ್ಯ ಕೆಳಗೆ ಬರುವ ಸಾಧ್ಯತೆ ಕಡಿಮೆ, ಮೇಲೆ ಏರುವ ಸಾಧ್ಯತೆಗಳೇ ಜಾಸ್ತಿ. ಅದು ನೀವು ಮ್ಯೂಚುವಲ್ ಫಂಡ್ ತಗೊಳ್ಳಿ ಅಥವಾ
ಶೇರ್ ಮಾರ್ಕೆಟ್ ತಗೊಳ್ಳಿ, ಇದರಲ್ಲಿ ಇರುವಷ್ಟು ವ್ಯಾಲ್ಯೂ ಫ್ಲಕ್ಚುಯೇಷನ್ಗಳು ರಿಯಲ್ ಎಸ್ಟೇಟ್ನಲ್ಲಿ ಇಲ್ಲ. ಅದರಿಂದ ಹೂಡಿಕೆ ಮಾಡಿದ ಹಣಕ್ಕೆ ಏನು ತೊಂದರೆ ಇಲ್ಲದೆ ಇರುವ ರಿಸ್ಕ್ ಕಡಿಮೆ ಇರುವುದೆಂದರೆ ಇದರಲ್ಲಿ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟಲ್ಲಿ. ಬೇರೆ ಯಾವ ಫೀಲ್ಡಲ್ಲಿ ಕೂಡ ಫ್ಲಕ್ಚುಯೇಷನ್ ಜಾಸ್ತಿ ಇದೆ. ಇಲ್ಲಿ ಏರಿಕೆಯ ದರ ಸ್ವಲ್ಪ ಕಡಿಮೆ ಆಗಬಹುದು ಬಿಟ್ಟರೆ ನೀವು ಇನ್ವೆಸ್ಟ್ ಮಾಡಿದ ಹಣಕ್ಕಿಂತ ಕಡಿಮೆ ಮೌಲ್ಯ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ರಿಯಲ್ ಎಸ್ಟೇಟ್ ಯಾವಾಗಲೂ ಸೇಫ್. ಮತ್ತು ಇದು ಅಲ್ಲಿ ಒಂದು ಸಮಸ್ಯೆ ಇದೆ, ಬೇರೆ ವಲಯಗಳಲ್ಲಿ ಇರುವ ಲಿಕ್ವಿಡೇಟಿಂಗ್ ಫೆಸಿಲಿಟಿ ಇದರಲ್ಲಿ ಸ್ವಲ್ಪ ಕಡಿಮೆ. ಲಿಕ್ವಿಡೇಟಿಂಗ್ ಅಂದರೆ ನೀವೀಗ ಒಂದು 10 ಲಕ್ಷ ಇನ್ವೆಸ್ಟ್ ಮಾಡಿದರೆ ನಿಮಗೆ ಬೇಕಾದಾಗ 10 ಲಕ್ಷವನ್ನು ಪಡೀಲಿಕ್ಕೆ ಬೇರೆ ಎಲ್ಲ ವಲಯಗಳಲ್ಲಿಯೂ ಇದೆ. ನಷ್ಟ ಮಾಡಿಕೊಂಡಾದರೂ ನೀವು ನಿಮ್ಮ ಶೇರನ್ನು ಮಾರಿ ಆ 10 ಲಕ್ಷವನ್ನು ಪಡೀಬೋದು. ಅದರಲ್ಲಿ 1 ಲಕ್ಷ ನಷ್ಟ ಆದರೂ 9 ಲಕ್ಷವನ್ನಾದರೂ ಪಡೀಬೋದು. ಇಲ್ಲಿ ನಿಮಗೆ ಲಾಭದಾಯಕವಾಗೇ ಇರ್ತದೆ, ಆದರೆ ಅಷ್ಟು ಸುಲಭದಲ್ಲಿ ಅದನ್ನು ಸೇಲ್ ಮಾಡಲಿಕ್ಕೆ ಆಗೋದಿಲ್ಲ. ಲಿಕ್ವಿಡೇಟ್ ಮಾಡೋದು ಕಷ್ಟ. ದ್ರವ್ಯತೆಯ ದರ ರಿಯಲ್ ಎಸ್ಟೇಟಲ್ಲಿ ಕಡಿಮೆ. ಅದು ಒಂದು ರೀತಿಯಲ್ಲಿ ಹೂಡಿಕೆದಾರನಿಗೆ ಒಂದು ಶ್ರೀರಕ್ಷೆ ಕೂಡ. ಯಾಕೆಂದರೆ ನೀವು ದ್ರವ್ಯತೆ ಜಾಸ್ತಿ ಇರುವಲ್ಲಿ ನೀವು ಅನೇಕ ಬೇಡಿಕೆಗಳು, ನಿಮ್ಮ ಏನು ಬೇಕುಗಳಿದೆ ಅದನ್ನು ಈಡೇರಿಸಲಿಕ್ಕೆ ಅವುಗಳನ್ನು ನೀವು ಪುನಃ ಕ್ಯಾಶಾಗಿ ಕನ್ವರ್ಟ್ ಮಾಡಿ ಖರ್ಚು ಮಾಡಿ ಮುಗಿಸುವ ಸಾಧ್ಯತೆಗಳಿದೆ. ಇದು ಹಾಗಿಲ್ಲ, ಇದು ಆಸ್ತಿಯಾಗಿ ಉಳಿತದೆ. ಅದರ ರಿಯಲ್ ಅರ್ಥದಲ್ಲಿ ಒಂದು ಆಸ್ತಿಯಾಗಿ ಅದು ಉಳಿಬೇಕು ಅಂತ ಇದ್ದರೆ ರಿಯಲ್ ಎಸ್ಟೇಟೇ ಸೂಕ್ತ. ಹಾಗೆ ಈ ರಿಯಲ್ ಎಸ್ಟೇಟ್ ಮೂಲಕ ಆರ್ಥಿಕ ಸ್ವಾತಂತ್ರ್ಯವನ್ನು ಪಡಿಬೇಕು ಅಂತಿರುವವರಿಗೆ ನಿಮ್ಮ ಪ್ರಕಾರ ಅವರು ಯಾವ ಸೂತ್ರಗಳನ್ನು ಅವರು ಪಾಲಿಸಬೇಕು ಅಂತ ಅನ್ನಿಸ್ತದೆ? ಮುಖ್ಯವಾಗಿ ಅದೇ ಹೇಳಿದ ಹಾಗೆ, ಒಂದು ರಿಯಲ್ ಎಸ್ಟೇಟಿನಲ್ಲಿರುವ ದಂಧೆಗಳ ಬಗ್ಗೆ ಗಮನ ಇರಬೇಕು. ಓಕೆ. ಸರಿಯಾದ ಸಂಸ್ಥೆಗಳನ್ನು, ಏಜೆಂಟ್ಗಳನ್ನು ಅಥವಾ ಅದರ ಡೀಲರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಎರಡನೇದ್ದು, ಅವರವರ ಜೀವನ ಕ್ರಮಕ್ಕೆ, ಜೀವನ ಶೈಲಿಗೆ, ಪ್ರೊಫೆಷನಿಗೆ ಅನುಕೂಲವಾಗುವಂಥ ಪ್ರದೇಶಗಳನ್ನು ಆಯ್ಕೆ ಮಾಡಬೇಕು. ಅದು ಪಟ್ಟಣಕ್ಕೆ ಹತ್ತಿರ ಇರ್ಬೋದು ಅಥವಾ ಪಟ್ಟಣಕ್ಕೆ ದೂರ ಇರ್ಬೋದು. ಈ ರೀತಿ ಅದು ಅವರವರ ಅನುಕೂಲಕ್ಕೆ ಸರಿಯಾಗಿ, ಅವರವರ ಅಭಿರುಚಿಗೆ ಸರಿಯಾದ ಏರಿಯಾಗಳನ್ನು ಆಯ್ಕೆ ಮಾಡೋದು. ಮೂರನೇದ್ದು, ಬಹುಶಃ ನಾವು ಸ್ವಲ್ಪ ಸಾಂಪ್ರದಾಯಿಕವಾಗಿ ಗಮನಿಸಿದರೆ ವಾಸ್ತುವನ್ನು ಕೂಡ ಗಮನಿಸಬೇಕು. ನೀವು ಒಂದು ಮನೆ ಅಥವಾ ವಾಸಕ್ಕಾಗಿ ಇನ್ವೆಸ್ಟ್ ಮಾಡೋದಾದರೆ ಅಥವಾ ಮುಂದೆ ಅದನ್ನು ಸೇಲ್ ಮಾಡಿ ಒಳ್ಳೆ ರಿಟರ್ನ್ ಸಿಗುವ ಸಾಧ್ಯತೆಯನ್ನು ಗಮನದಲ್ಲಿಟ್ಟುಕೊಂಡು ಮಾಡುವುದಾದರೂ ಕೂಡ ವಾಸ್ತುವನ್ನು ಗಮನ ಇಟ್ಟುಕೊಂಡು ನಿವೇಶನಗಳನ್ನು ಪರ್ಚೇಸ್ ಮಾಡುವಂಥದ್ದು. ಇದು ನಮ್ಮ ಸಂಪ್ರದಾಯವೂ ಹೌದು ಮತ್ತು ಇದು ವೈಜ್ಞಾನಿಕವೂ ಹೌದು, ತೀರ ವೈಜ್ಞಾನಿಕವೂ ಹೌದು. ಯಾಕೆಂದರೆ ಪ್ರಕೃತಿಯನ್ನು ಹೊಂದಿಕೊಂಡಿರುವ ಸೈಟುಗಳು, ವಾಸ್ತುಬದ್ಧ ಸೈಟ್ ಅಂದರೆ ಮತ್ತೇನಿಲ್ಲ. ಕೆಲವರು ವಾಸ್ತು ಎಂದ ಕೂಡಲೇ ಅದೇನೋ ಸಂಪ್ರದಾಯ ಹಾಗೆ ಹಾಗಲ್ಲ. ವಾಸ್ತು ಎನ್ನುವುದು ಪ್ರಕೃತಿಗೆ ಹೊಂದಿಕೊಂಡಿರುವ ಒಂದು ವಿಜ್ಞಾನ. ಅದು ಇದು ಪ್ರಕೃತಿಯ ಬೆಂಬಲ ಇರುವ ಜಾಗೆ ವಾಸ್ತುಬದ್ಧವಾದ ಜಾಗೆ. ವಾಸ್ತುಬದ್ಧವಾಗಿ ಇಲ್ಲದೇ ಇರುವುದೆಂದರೆ ಅಲ್ಲಿ ಪ್ರಾಕೃತಿಕ ಅಂಶಗಳು, ರೇಡಿಯೇಷನ್ಗಳು ಅಥವಾ ಸೂರ್ಯನ ಕಿರಣ ಇರ್ಬೋದು, ಗಾಳಿಯ ರಭಸ ಇರ್ಬೋದು, ಇವೆಲ್ಲ ಸರಿಯಾಗಿ ಇರುವಂಥ ಜಾಗ. ಸೊ ಅದರಿಂದ ಇಲ್ಲಿ ಇನ್ವೆಸ್ಟ್ ಮಾಡುವವರು ಒಂದದು. ಎರಡನೇದ್ದು, ಅವರವರ ಅನುಕೂಲಕ್ಕೆ ಸರಿಯಾಗಿ ಬಹುಶಃ ಸದ್ಯಕ್ಕೆ ಜಾಗೆ ತಗೊಂಡು ಮತ್ತೆ ಮನೆ ಕಟ್ಟುವ ಯೋಚನೆ ಇದೆ. ಸಾಧ್ಯ ಆದರೆ 2 ಸೈಟ್ ತಗೊಂಡು ಒಂದು ಸೈಟನ್ನು ಬೆಲೆ ಬಂದ ಮೇಲೆ ಸೇಲ್ ಮಾಡಿ ಮನೆ ಕಟ್ಟಲಿಕ್ಕೆ ಬೇಕಾಗುವಷ್ಟು ಲಾಭವನ್ನು ಅದರಲ್ಲೇ ಪಡೆಯಬಹುದಾದ ಸಾಧ್ಯತೆಗಳನ್ನು ಕೂಡ ಗಮನಿಸಬಹುದು. ಹಾಗೆ ಮುಖ್ಯವಾದ ಪ್ರಶ್ನೆಗೆ ಬರೋದಾದರೆ, ಈ ರಿಯಲ್ ಎಸ್ಟೇಟಲ್ಲಿ ಹೂಡಿಕೆ ಮಾಡಲಿಕ್ಕೆ ಎಷ್ಟು ಬಂಡವಾಳದ ಅಗತ್ಯ ಇದೆ? ಹಾಗೆ ಇದರಲ್ಲಿ ತೊಡಗಿಸಿಕೊಳ್ಬೇಕು ಅಂತಿರುವವರು ಹೇಗೆ ತೊಡಗಿಸಿಕೊಳ್ಬೋದು? ಯಾಕಂತೇಳಿದರೆ ಪ್ರತಿಯೊಬ್ಬರಿಗೂ ಕೂಡ ಇದರಲ್ಲಿ ಆಸಕ್ತಿ ಇದ್ದೇ ಇರ್ತದೆ. ಹಾಗಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿಯೂ ಕೂಡ ಇದರಲ್ಲಿ ಹೇಗೆ ತೊಡಗಿಸಿಕೊಳ್ಬೋದು ಅಂತ ನಿಮಗೆ ಅನ್ನಿಸ್ತದೆ? ಈಗ ಜನಸಾಮಾನ್ಯರಿಗೂ ಕೂಡ ರಿಯಲ್ ಎಸ್ಟೇಟ್ನಲ್ಲಿ ತೊಡಗಿಸಿ ಒಂದು ನಿವೇಶನ ಪಡೆಯುವ ಅಥವಾ ನಿವೇಶನವನ್ನು ಹೊಂದುವ ಸಾಧ್ಯತೆಗಳು ಇದೆ ಈಗಿನ ಕಾಲದಲ್ಲಿ. ಆರ್ಥಿಕವಾಗಿ ಅವನಿಗೆ ಸಾಕಷ್ಟು ಬಲಿಷ್ಠ ಇಲ್ಲ ಅಂತ ಇದ್ದರೂ ಕೂಡ ಅವನು ಒಂದು ಮನೆ ನಿವೇಶನ ಖರೀದಿಸುವುದಕ್ಕೆ ಬ್ಯಾಂಕ್ ಸಾಲಗಳು ಅನುಕೂಲ ಇದೆ. ಬ್ಯಾಂಕ್ ಸಾಲಕ್ಕೆ ಬಡ್ಡಿಯನ್ನು ಕೊಟ್ಟು ಸಾಲ ಪಡೆದು ನೀವು ರಿಯಲ್ ಎಸ್ಟೇಟ್ ಅಥವಾ ಒಂದು ಸೈಟನ್ನು ಪಡೆಯುವುದು ಸರಿಯೋ ಅಂತ ನೀವು ಕೇಳ್ಬೋದು.
ಅದು ಸರಿಯೇ. ಕಾರಣ ಏನೆಂದರೆ, ಹ್ಮ್ ಬ್ಯಾಂಕಿಗೆ ನೀವು ಕೊಡುವ ಇಂಟ್ರೆಸ್ಟ್ ಏನಿದೆಯೋ ಹ್ಮ್ ಆ ಇಂಟ್ರೆಸ್ಟ್ ದರವು ಹ್ಮ್ ಆ ಸೈಟಿನ ಆ, ಬೆಲೆಯಲ್ಲಿ ಆಗುವ ಏರಿಕೆಯ ದರಕ್ಕಿಂತ ಕಡಿಮೆ ಇದ್ದರೆ ನಿಮಗೆ ನಷ್ಟ ಆಗೋದಿಲ್ಲ. ಹ್ಮ್ ಯಾಕಂದರೆ ನೀವು ಇಂಟ್ರೆಸ್ಟ್ ಕೊಡುವುದು 10% ಆದರೆ ಸಾಲಕ್ಕೆ, ಆ ಪ್ರದೇಶದ ಸೈಟಿನ ಮೌಲ್ಯದ ಏರಿಕೆಯ ದರ 15% ಆದರೆ ನಿಮಗೆ 5% ಲಾಭದಲ್ಲೇ ಇರ್ತದೆ ಅದು. ಮತ್ತು ಈ 10% ಲೋನು ನೀವೇನು ತಗೊಳ್ತೀರೋ ಅದೊಂದು ಒಂದು ನಿಯಮಕ್ಕೆ ಅಥವಾ ಒಂದು ಸಮಯಕ್ಕೆ ಬದ್ಧವಾಗಿರ್ತದೆ, 4 ವರ್ಷವೋ 5 ವರ್ಷವೋ ಅಂತ. ಅಷ್ಟೊತ್ತಿಗೆ ಮುಗೀತದೆ. ಆಗ ಇಡೀ ಆಸ್ತಿ ಹೆಚ್ಚಿದ ಮೌಲ್ಯದಲ್ಲಿ ನಿಮ್ಮ ಕೈಯಲ್ಲೇ ಇರ್ತದೆ. ಅದರಿಂದ ನಷ್ಟ ಏನಿಲ್ಲ. ಹಾಂ ಸಾಲ ಸೌಲಭ್ಯವನ್ನು ಬಳಸಿಕೊಂಡೇ ಮಾಡಬಹುದು. ತುಂಬ ಒಳ್ಳೆಯ ವಿಚಾರವನ್ನು ನೀವು ಹೇಳಿದ್ರಿ. ಹಾಗೆ ನಿಮ್ಮ ಪ್ರಕಾರ ಈಗಿನ ರಿಯಲ್ ಎಸ್ಟೇಟ್ ಹೂಡಿಕೆಯಲ್ಲಿ ಇರುವಂತಹ ಸವಾಲುಗಳೇನು ಅಂತ ಅನ್ನಿಸ್ತದೆ? ಸವಾಲುಗಳು ತುಂಬ ಇದೆ. ಅಂದರೆ ಮುಖ್ಯವಾಗಿ ಒಂದು, ನಾನು ಹೇಳಿದಾಗೆ ಈ ಕಾನೂನುಬದ್ಧವಾಗಿ ರೆಕಾರ್ಡ್ಗಳು ಸರಿ ಇಲ್ಲದಿರುವುದು, ಇದನ್ನೆಲ್ಲ ಗಮನಿಸಿಕೊಂಡು ಯಾರ್ಯಾರ ಹೆಸರಿನಲ್ಲಿದ್ದ ಸೈಟುಗಳನ್ನು ಯಾರ್ಯಾರ ಹೆಸರಿಗೆ ಮಾಡುವಂಥದ್ದು ಇದೆಲ್ಲ ಇದೆ. ಇದರ ಬಗ್ಗೆ ಸ್ವಲ್ಪ ಜಾಗೃತಿ ಬೇಕು. ಅದು ಎಲ್ಲ ಕಡೆಯೂ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಉದಾಹರಣೆಗೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಆ ಥರದ್ದೆಲ್ಲ ಕಡಿಮೆ. ಸಾಮಾನ್ಯ ಇಲ್ಲಿ ರೆಕಾರ್ಡ್ಗಳು ಇದೆಲ್ಲ ತುಂಬ ಕ್ರಮಬದ್ಧವಾಗಿರ್ತದೆ. ಬೆಂಗಳೂರಿನಂಥ ಸಿಟಿಯಲ್ಲಿ, ಮುಂಬೈ ಅಂಥ ಸಿಟಿಯಲ್ಲಿ ಬಹುಶಃ ಈ ಜಾಗ್ರತೆ ಹೆಚ್ಚು ಬೇಕಾಗಬಹುದು. ಎರಡನೇದ್ದು, ನಾನು ಆಗ ಹೇಳಿದಾಗೆ ನೀವು ಸಾಲ ಮಾಡಿ ಮಾಡುವುದಾದರೆ ಸಾಲದ ಬಡ್ಡಿ ದರಕ್ಕಿಂತ ಅದರ ಬೆಲೆ ಏರಿಕೆಯ ದರ ಹೆಚ್ಚಿರಬೇಕು. ಇದು ಲಾಭದಾಯಕವಾದ ಒಂದು ಹೂಡಿಕೆ ಆಗ್ತದೆ ಆಗ. ಮೂರನೇದ್ದು, ನಿಮಗೆ ಯಾವ ಉದ್ದೇಶಕ್ಕಾಗಿ ನೀವು ಇನ್ವೆಸ್ಟ್ ಮಾಡ್ತೀರಿ ಅನ್ನೋದು ಕ್ಲಿಯರ್ ಬೇಕು. ಮನೆ ಕಟ್ಟುವುದಕ್ಕೋ ಅಥವಾ ಬರೇ ಬಂಡವಾಳ ಹೂಡಿ ಅದರಿಂದ ಲಾಭ ಪಡೆಯುವುದಕ್ಕೋ ಅಥವಾ ಬೇರೆ ಯಾವುದಾದ್ರೂ ಕನ್ಸ್ಟ್ರಕ್ಷನಿಗೋ. ಈಗ ನಿವೇಶನಕ್ಕಿರುವ ಸೈಟುಗಳು ಬೇರೆ, ವ್ಯಾಪಾರ ಕಟ್ಟಡಗಳನ್ನು ಮಾಡುವ ಇದು ಸೈಟುಗಳು ಬೇರೆ ಇರ್ತದೆ. ಅಲ್ಲಿ ನೀವು ಅದನ್ನು ಕಮರ್ಷಿಯಲ್ ಪರ್ಪಸ್ಸಿಗೆ ಯೂಸ್ ಮಾಡುವುದಾದರೆ ಅಲ್ಲಿ ಅದರ ರೀತಿಗಳು ಬೇರೆ ಇರ್ತದೆ. ಆದ್ದರಿಂದ ನಿಮಗೆ ಯಾವ ಉದ್ದೇಶಕ್ಕಾಗಿ ನೀವು ಇನ್ವೆಸ್ಟ್ ಮಾಡೋದು ಎನ್ನುವುದು ಸ್ಪಷ್ಟವಾಗಿರಬೇಕು. ಇದೆಲ್ಲಕ್ಕಿಂತಲೂ ನಿಮಗಿರುವ ಅಥವಾ ಇದೆಲ್ಲವನ್ನೂ ನೀವು ಹೊಗಲಾಡಿಸಿಕೊಂಡು ಹೋಗಬೇಕಿದ್ದರೆ, ಇದಕ್ಕೆಲ್ಲ ಈ ಸವಾಲುಗಳಿಗೆಲ್ಲ ಪರಿಹಾರ ಹುಡುಕಬೇಕು ಅಂತ ಇದ್ದರೆ ಅಥವಾ ಸುಲಭವಾಗಿ ಇದನ್ನು ನಿಭಾಯಿಸಬೇಕು ಅಂತಿದ್ದರೆ, ನೀವು ಒಂದು ಒಳ್ಳೆ ರಿಯಲ್ ಎಸ್ಟೇಟ್ ಏಜೆಂಟನ್ನು ಹುಡುಕಬೇಕು. ಬೆಳೆಯುತ್ತಿರುವ ಪಟ್ಟಣಗಳಲ್ಲಿ ಬಹುಶಃ ರಿಯಲ್ ಎಸ್ಟೇಟ್ ಏಜೆಂಟುಗಳ ಸಂಖ್ಯೆಯೂ ಇತ್ತೀಚೆಗೆ ಜಾಸ್ತಿ ಆಗಿದೆ. ನಮ್ಮ ಪುತ್ತೂರಿನಂಥ ಪ್ರದೇಶದಲ್ಲಿ ಬಹುಶಃ ಒಂದು 15 ವರ್ಷಕ್ಕೆ ಹಿಂದೆ ರಿಯಲ್ ಎಸ್ಟೇಟನ್ನು ಬಿಸ್ನೆಸ್ ಆಗಿ ಒಂದು ವ್ಯವಹಾರ ಮಾಡುತ್ತಿದ್ದವರ ಸಂಖ್ಯೆ 1-2 ಇದ್ದಿರಬಹುದು. ಈಗ ನಿಮಗೆ ಜಾಸ್ತಿ ಸಂಖ್ಯೆಯಲ್ಲಿ ಕಾಣ್ತೇವೆ. 10-15 ವರ್ಷದಲ್ಲಿ ಆ ರೀತಿಯ ಒಂದು ವ್ಯವಹಾರಗಳ ಅಭಿವೃದ್ಧಿ ಆಗ್ತಾ ಇರೋದ್ರಿಂದ ನೀವು ಸೂಕ್ತವಾದ ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವ ಸಂಸ್ಥೆಯನ್ನು ಗುರುತಿಸಬೇಕು. ಇದು ಭಾಳ ಮುಖ್ಯ. ಸುಲಭವಾಗಿ ಹೇಗೆ ಗುರುತಿಸ್ಬೋದು ಅಂತ ಅನ್ನಿಸ್ತದೆ ಅಂತ ಹೇಳಿದರೆ, ಒಬ್ಬರಿಗೆ ಈಗ ಯಾರ ಹತ್ರ ಹೋಗಬೇಕು ಅಂತ ಹೇಳೋ ಒಂದು ಕ್ವಶನ್ ಬಂದೇ ಬರ್ತದೆ. ಆ ಸಂದರ್ಭದಲ್ಲಿ ಏನೆಲ್ಲ ಕ್ರೈಟೀರಿಯಾವನ್ನು ನೋಡಿ ಹೋದರೆ ಉತ್ತಮ ಅಂತ ಅನ್ನಿಸ್ತದೆ? ಅಲ್ಲ, ಅದಕ್ಕೆ ಬೇರೆ ಬೇರೆ ಸಾಧ್ಯತೆಗಳಿದೆ. ಒಂದು ಮಾಧ್ಯಮಗಳ ಮೂಲಕ ತಿಳಿಯುವಂಥದ್ದು, ಇನ್ನೊಂದು ಆಲ್ರೆಡಿ ಈಗ ಅವರ ಕಸ್ಟಮರ್ಸ್ ಆಗಿರುವವರ ಅನುಭವದ ಮೂಲಕ ತಿಳಿದು ಹೋಗುವಂಥದ್ದು. ಆ ರೀತಿ ನಾವು ಮಾಡಿಕೊಂಡು ಹೋಗೋದು ಒಳ್ಳೆಯದು. ದಕ್ಷಿಣ ಕನ್ನಡ ಜಿಲ್ಲೆಗೆ ನಾವು ಸೀಮಿತವಾಗಿ ಹೇಳುವುದಾದರೆ, ಈಗ ಉದಾಹರಣೆಗೆ ರಿಯಲ್ ಎಸ್ಟೇಟಿನ ವ್ಯವಹಾರಗಳು ಪುತ್ತೂರಿನಲ್ಲಿ ಅತ್ಯಂತ ಹೆಚ್ಚಿದೆ ಕಂಪೇರ್ ಟು ಮಂಗಳೂರು. ಮಂಗಳೂರಲ್ಲಿ ಒಂದು ಆಪ್ಟಿಮಮ್ ಸ್ಟೇಜಿಗೆ ಮುಟ್ಟಿಯಾಗಿದೆ. ಅಲ್ಲಿ ಇನ್ನೂ ತುಂಬ ಕಡಿಮೆ ಭೂಪ್ರದೇಶಗಳಿರೋದು ವ್ಯವಹಾರಕ್ಕಾಗಿ ಅಥವಾ ಮಾರಾಟಕ್ಕಾಗಿ. ಇದ್ದದ್ದು ಆಚೆ ಈಚೆ ಸೇಲ್ ಆಗಬೇಕಷ್ಟೇ ಬಿಟ್ಟರೆ ಬೇರೆ ಬೇರೆ ಕಾರಣದಿಂದ ಹೊಸ ನಿವೇಶನಗಳು, ಹೊಸ ಕಟ್ಟಡಗಳು, ಹೊಸ ಭೂಮಿ ಖರೀದಿಸುವಂಥದ್ದು ಈ ಸಾಧ್ಯತೆಗಳು ಕಡಿಮೆ. ಅಲ್ಲಿ ಆಪ್ಟಿಮೈಸ್ ಆದ ಮೇಲೆಯೇ ಬಂಟ್ವಾಳ, ಪುತ್ತೂರು, ಬೆಳ್ತಂಗಡಿ ಈ ರೀತಿಯ ಪಟ್ಟಣಗಳಿಗೆ ವಿಸ್ತಾರಗೊಂಡಿದೆ. ಪುತ್ತೂರಿಗೆ ಗಮನಿಸಿದರೆ ಇದು ಈಗ ಬಹುಶಃ ಅತ್ಯಂತ ಸ್ವಲ್ಪ ಲೇಟೇ ಆಯಿತು. ಆದರೂ ಹೂಡಿಕೆದಾರರಿಗೆ ಸ್ವಲ್ಪ ಲೇಟ್ ಆದರೂ ಕೂಡ ಇದು ಸರಿಯಾದ ಸಮಯ. ಪುತ್ತೂರಿನಲ್ಲಿ
ಭೂಮಿ ಖರೀದಿಸುವಂಥದ್ದು, ಅದು ನಿವೇಶನ ಇರ್ಬೋದು ಅಥವಾ ಮನೆ ಕಟ್ಟುವ ದೃಷ್ಟಿಯಲ್ಲಿರ್ಬೋದು, ಸೈಟುಗಳನ್ನು ತಗೊಳ್ಳೋದಿರ್ಬೋದು ಅಥವಾ ಭೂ ಪರ್ಚೇಸ್ ಮಾಡೋದಿರ್ಬೋದು, ಇದಕ್ಕೆ ಸೂಕ್ತವಾದ ಕಾಲ. ಆಲ್ರೆಡಿ ಕಾಲ ಮೀರಿದೆ, ಒಂದು 4-5 ವರ್ಷಕ್ಕೆ ಹಿಂದೆ ಹೋಗಿದ್ದರೆ ಇನ್ನೂ ಅನುಕೂಲವಾಗಿ ಅವನಿಗೆ ಹೂಡಿಕೆ ಮಾಡ್ಬೋದಿತ್ತು. ಬಟ್ ಈಗಲೂ ಕಾಲ ಮೀರಲಿಲ್ಲ. ಈ ಸಮಯದಲ್ಲಿ ಜನಸಾಮಾನ್ಯರು ಕೂಡ ಯೋಚನೆ ಮಾಡಿ ಭೂಮಿ ಖರೀದಿಸುವಲ್ಲಿ, ನಿವೇಶನಗಳನ್ನು ಖರೀದಿಸುವಲ್ಲಿ, ಮನೆ ಕಟ್ಟಲಿಕ್ಕೆ ಬೇಕಾದ ವ್ಯವಸ್ಥೆ ಮಾಡುವಲ್ಲಿ ಯೋಚಿಸಬೇಕಾದ ಸಮಯ ಇದು. ಬಹುಶಃ ಇನ್ನೊಂದು 4-5 ವರ್ಷ ಹೋದ ಮೇಲೆ ಮತ್ತೆ ಪರಿತಪಿಸಬೇಕಾದ ಸಂದರ್ಭ ಬರಬಹುದು. ಖಂಡಿತ. ಈ ಕಾರಣಕ್ಕೆ ಪುತ್ತೂರು ತುಂಬ ಸೂಕ್ತವಾದ ಪ್ರದೇಶ ಈಗ. ಬಹುಶಃ ಇಡೀ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳನ್ನು ಗಮನಿಸಿದರೆ ಜನರು ಹೆಚ್ಚು ಪ್ರಿಫರ್ ಮಾಡುವ ಏರಿಯಾ ಕೂಡ ಪುತ್ತೂರು. ಈಗ ಮಂಗಳೂರು ಒಂಥರ ತುಂಬ ಬೆಳೆದು ಹೋಗಿದೆ, ಬಟ್ ಇನ್ನು ಬೆಳೀಲಿಕ್ಕೆ ಈ ಪ್ರಾರಂಭ ಹಂತದಲ್ಲಿರುವ ಪುತ್ತೂರನ್ನು ಜನ ಹೆಚ್ಚು ಪ್ರಿಫರ್ ಮಾಡ್ತಾರೆ. ಆದ್ದರಿಂದ ಇಲ್ಲಿ ತುಂಬ ಅವಕಾಶಗಳಿದೆ. ಇಲ್ಲಿ ತುಂಬ ರಿಯಲ್ ಎಸ್ಟೇಟ್ ಏಜೆಂಟುಗಳು ಕೂಡ ಈ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತ ಸರ್, ಒಳ್ಳೆಯ ಉಪಯುಕ್ತವಾದಂತಹ ಮಾಹಿತಿಯನ್ನು ಕೊಟ್ಟರೆ. ಹೆಚ್ಚುತ್ತಿರುವಂತಹ ಈ ಹಣದುಬ್ಬರ ಅಂತ ಹೇಳುವಂಥದ್ದು ಹೇಗೆ ರಿಯಲ್ ಎಸ್ಟೇಟ್ ಮೇಲೆ ಪರಿಣಾಮ ಬೀಳ್ತಾ ಇದೆ ಅಂತ ಅನ್ನಿಸ್ತದೆ? ಇಲ್ಲ, ಹಣದುಬ್ಬರ ಏನು ಹೆಚ್ಚುತ್ತಾ ಇಲ್ಲ. ಹಣದುಬ್ಬರ ಈಗ ಬಹುಶಃ ಕಳೆದ 3-4 ವರ್ಷದಲ್ಲಿ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ತುಂಬ ಹತೋಟಿಯಲ್ಲಿದೆ. ಬಹುಶಃ ಕಳೆದ ಯಾವುದು ಈ ಸಿಂಧೂರ ಹೇಳುವ ಒಂದು ಶಾರ್ಟ್ ಪೀರಿಯಡಿನ ಸಮಯದಲ್ಲಿ ಕೂಡ, ಆಪರೇಷನ್ ಸಿಂಧೂರ್, ಹೌದು, ಆ ಸಮಯದಲ್ಲಿ ಕೂಡ ನಮ್ಮ ಇನ್ಫ್ಲೇಷನ್ ರೇಟ್ ನಮ್ಮ ದೇಶದಲ್ಲಿ ಅತ್ಯಂತ ಹಿಡಿತದಲ್ಲಿದೆ, ಏನು ಹೆಚ್ಚಿಲ್ಲ. ಒಂದು ವೇಳೆ ಇನ್ಫ್ಲೇಷನ್ ಜಾಸ್ತಿ ಆಯಿತು ಅಂತ ಇದ್ದರೂ ಕೂಡ ಅದರ ಪರಿಣಾಮ ರಿಯಲ್ ಎಸ್ಟೇಟ್ನ ಮೇಲೆ ಅಷ್ಟು ಬೀಳಲಿಕ್ಕಿಲ್ಲ. ಈ ಪ್ರಶ್ನೆ ಬಂದಾಗ ನನಗೊಂದು ಯೋಚನೆ ಬಂತು. ಏನಂತ ಹೇಳಿದರೆ, ಈಗ ಒಂದು ಉದಾಹರಣೆಗೆ ತಗೊಳ್ಳೋದಾದರೆ, ಗಂಡನಿಗೊಂದು 25,000 ಸಂಬಳ ಬರ್ತಾಯಿದೆ, ಹಾಗೆ ಹೆಂಡತಿಗೂ ಒಂದು 25,000, ಟೋಟಲ್ ಒಂದು ಫ್ಯಾಮಿಲಿಯಲ್ಲಿ ಒಂದು 50,000 ಸಂಬಳ ಬರ್ತಾಯಿದೆ ಅಂತ ಆದರೆ ಅವರು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡ್ಬೋದಾ ಅಂತ ಹೇಳುವ ಒಂದು ಪ್ರಶ್ನೆ. ಮಾಡಬಹುದು. ಅಂದರೆ ಅವರಿಗೆ ಧೈರ್ಯ ತುಂಬಬೇಕು. ಅವರ ಆದಾಯ, ಅವರ ಮನೆ ಖರ್ಚಿಗೆ, ಅವರ ಮಕ್ಕಳು, ಅವರನ್ನು ವಿದ್ಯಾಭ್ಯಾಸ ಮಾಡಿಸೋದು ಇತ್ಯಾದಿಗಳಿಗೆಲ್ಲ ಹೊಂದಿಸಿಕೊಂಡಾದ ಮೇಲೆ ಉಳಿಯಬಹುದಾದ ಆದಾಯದಲ್ಲಿ ಒಂದು ರಿಯಲ್ ಎಸ್ಟೇಟನ್ನು ಪರ್ಚೇಸ್ ಮಾಡಲಿಕ್ಕೆ ಬೇಕಾಗುವಷ್ಟು ಸೇವಿಂಗ್ಸ್ ಇಲ್ಲ ಅಂತ ಆದರೆ ಅಂಥವರಿಗೆ ಒಂದು ರೀತಿಯ ಬೆಂಬಲವನ್ನು ನಾವು ಕೊಡುವಂತೆ ಇರಬೇಕು. ಮಾನಸಿಕ ಧೈರ್ಯ ತುಂಬುವಂಥ ಇದಿರಬೇಕು. ಆಗ ಅವರು, ನಾನು ಆಗ ಹೇಳಿದಾಗೆ, ಅವರಿಗೆ ಸಾಲ ಸೌಲಭ್ಯಗಳನ್ನು ಒದಗಿಸುವುದು, ಅದರ ಮೂಲಕ ಒಂದು ನಿವೇಶನವನ್ನು ಪಡೆಯುವುದು. ಆ ನಿವೇಶನ ಸಾಲ ತೀರಿದ ಮೇಲೆ ಅವನಿಗೊಂದು ಆಸ್ತಿ ಆಗ್ತದೆ. ಈ ವಿಷಯದ ಕುರಿತಾಗಿ ಒಂದು ವಿಡಿಯೋ ಇದೆ, ಅದನ್ನು ನೋಡ್ಕೊಂಡು ಬರೋಣ. ನಮಸ್ತೆ, ನನ್ನ ಹೆಸರು ಶಶಾಂಕ್ ಅಂತ. ನಾನು ಪುತ್ತೂರಲ್ಲಿ ಲಾಂಡ್ರಿ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ನನಗೆ ಸೈಟ್ ತೊಗೊಳ್ಬೇಕು ಅಂತ, ಒಂದು ಮನೆ ಕಟ್ಟಬೇಕು ಅಂತ ತುಂಬ ಆಸೆ ಇತ್ತು. ಅದಕ್ಕೆ ನಾನು ಬೇರೆ ಕಡೆ ಎಲ್ಲ ಸೈಟ್ ನೋಡ್ತಾ ಇದ್ದೆ, ಆದರೆ ಯಾವುದು ಸೆಟ್ ಆಗ್ತಿಲ್ಲ. ಕೆಲವೊಂದು ಡಾಕ್ಯುಮೆಂಟ್ ಕ್ಲೀನ್ ಇರ್ತಿರಲಿಲ್ಲ, ಕೆಲವೊಂದು ಕಡೆ ಜಾಗ ಸರಿಯಾಗಿರ್ತಿರಲಿಲ್ಲ. ಹಾಗೆ ನೋಡ್ತಾ ಇರಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಬ ದ್ವಾರಕ ಎಂಬ ಕನ್ಸ್ಟ್ರಕ್ಷನಲ್ಲಿ ಸೈಟ್ ಸಜೆಷನ್ ಮಾಡಿದೆ. ಅವ್ರದ್ದು ನನಗೆ ಪರಿಚಯ ಕೂಡ ಇತ್ತು, ದ್ವಾರಕ ಅವರದ್ದು, ಅಮೃತ್ ಸರ್ ಆಗಲಿ ಎಲ್ಲರದ್ದು ಪರಿಚಯ ಇತ್ತು. ಆ ಥರ ಅಲ್ಲಿ ನೋಡಿದಾಗ ಅವ್ರದ್ದು ಕೆದ್ವಾಡಕ ಎಂಬಲ್ಲಿ ಸೈಟ್ ಆಗ್ತಾಯಿತ್ತು, ಆಲ್ರೆಡಿ ಆಗ್ತಾಯಿತ್ತು, ಕನ್ಸ್ಟ್ರಕ್ಷನ್ ಕೆಲಸ ಎಲ್ಲ ಆಗ್ತಾಯಿತ್ತು. ಆ ಟೈಮಲ್ಲಿ ನೋಡಬೇಕಾದ್ರೆ, ಆ ಜಾಗ ನೋಡಬೇಕಾದ್ರೆ ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ನಾನು ಅಲ್ಲಿ ತಗೊಂಡು, ಆ ಟೈಮಲ್ಲಿ ನನ್ನ ಹತ್ರ ಅಮೌಂಟ್ ಅಷ್ಟೊಂದು ಇರಲಿಲ್ಲ, ಫಸ್ಟಾಗಿ ಸ್ವಲ್ಪ ಹಣ ಶಾರ್ಟೇಜ್ ಇತ್ತು. ಆಮೇಲೆ ಸ್ವಲ್ಪ ನಾನು ಡೌನ್ ಪೇಮೆಂಟ್ ಮಾಡಿದೆ. ಆಮೇಲೆ ನಾನೊಂದು ಸ್ವಲ್ಪ ಲೋನ್ ಮಾಡಿದೆ, ಅದಕ್ಕೆಲ್ಲ ದ್ವಾರಕದವ್ರು ತುಂಬ ಹೆಲ್ಪ್ ಮಾಡಿದರು. ಆಮೇಲೆ ಲೋನೆಲ್ಲ ಆಗಿಬಿಟ್ಟು ಕ್ಲಿಯರಾಗಿ ಇವಾಗ ಲೋನ್ ಕೂಡ ಮುಗಿದಿದೆ, ಸೈಟ್ ಕೂಡ ನಂದಾಗಿದೆ. ತುಂಬ ಖುಷಿ ಇದೆ ದ್ವಾರಕದವರದಲ್ಲಿ ಸೈಟ್ ತೊಗೊಳ್ತೀನಿ ಅಂತ. ಅದೇ ರೀತಿ ಸೈಟ್ ತೊಗೊಳ್ಬೋದು. ಕೆಲವೊಬ್ರು ಹೇಳ್ತಾರೆ ಲೇಔಟ್ ಎಲ್ಲ ದುಡ್ಡಿದ್ದವರೇ ತೊಗೊಳ್ಬೇಕು, ಆ ಥರ ಏನಿಲ್ಲ, ಯಾರು ಬೇಗ ತೊಗೊಳ್ಬೋದು, ಕನಸಿದ್ದವ್ರು ಹೇಗೆ ನನಸು ಮಾಡ್ಬೋದು. ದ್ವಾರಕದಿಂದ ನನಗೆ ಸೈಟಲ್ಲಿ ತುಂಬ ಖುಷಿ ಇದೆ. ಈಗಷ್ಟೇ ನಾವು ವಿಡಿಯೋವನ್ನು ನೋಡ್ಕೊಂಡು ಬಂದ್ವಿ. ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ರಿಯಲ್ ಎಸ್ಟೇಟ್ನಲ್ಲಿ ಯಾವ ರೀತಿ ಹೂಡಿಕೆಯನ್ನು ಮಾಡಿದ ಅನ್ನೋದನ್ನು ತೋರಿಸಿಕೊಟ್ಟ. ಅಂದರೆ
ಈ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಬೇಕು ಅಂತ ಹೇಳಿದರೆ ತುಂಬ ಶ್ರೀಮಂತರಾಗಿ ಇರಬೇಕು ಅಂತ ಏನಿಲ್ಲ. ಯಾವ ಒಂದು ಪರಿಸ್ಥಿತಿಯಲ್ಲಿದ್ದರೂ ಕೂಡ ಆತ ಮಾಡ್ಬೋದು, ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದ ಮೂಲಕ ನಾವು ತಿಳ್ಕೊಂಡಿದ್ದೇವೆ ಅಂತ ಅನ್ನಿಸ್ತದೆ. ಅದೇ ನಿಮ್ಮ ವಿಡಿಯೋದಲ್ಲಿ ನೀವು ತೋರಿಸಿದ ಹಾಗೆ ಒಬ್ಬ ಕೇವಲ ಒಂದು ಸಣ್ಣ ಇಸ್ತ್ರಿ ಹಾಕುವ ವೃತ್ತಿ ಮಾಡ್ತಾ ಇರುವವನು ಈಗ ಅತ್ಯಂತ ಸಂತೃಪ್ತನಾಗಿ ನಾನೊಂದು ಸೈಟ್ ಹೊಂದಿದ್ದೇನೆ, ಮನೆ ನಿವೇಶನವನ್ನು ಪಡೆದಿದ್ದೇನೆ, ಇದಕ್ಕೆ ಕಾರಣ ದ್ವಾರಕದವರು ಅಂತ ಅವನೇನು ವ್ಯಕ್ತಪಡಿಸಿದ್ನೋ ಅದೊಂದು ಮಾದರಿ ಅಂತ. ತುಂಬ ಒಳ್ಳೆಯ ವಿಚಾರವನ್ನು ನೀವು ಹೇಳಿದ್ರಿ. ಹಾಗೆ ಈ ನಗರದಲ್ಲಿ ಮೂಲ ಸೌಕರ್ಯದ ಅಭಿವೃದ್ಧಿ ಆಗೋದ್ರಿಂದ ರಿಯಲ್ ಎಸ್ಟೇಟಲ್ಲಿ ಯಾವ ಥರ ಅವಕಾಶಗಳು ಹೆಚ್ಚುತ್ತದೆ ಅದರಿಂದಾಗಿ? ಈಗ ನಗರಾಭಿವೃದ್ಧಿ ಪ್ರಾಧಿಕಾರದವರು ಕೆಲವು ವ್ಯವಸ್ಥೆಗಳನ್ನು ಮಾಡ್ತಾರೆ. ಈಗ ರಿಯಲ್ ಎಸ್ಟೇಟಲ್ಲಿ ನಾನು ಇನ್ವೆಸ್ಟ್ ಮಾಡಿ ರಿಯಲ್ ಎಸ್ಟೇಟಲ್ಲಿ ಒಂದು ಮನೆ ನಿವೇಶನ ಖರೀದಿಸಿ ಮನೆ ಕಟ್ಟುವುದರಿಂದ ನನಗೆ ಲಾಭ ಏನು ಅಂತ ಹೇಳಿದರೆ, ಕೇವಲ ಮೌಲ್ಯ ವೃದ್ಧಿ ಆಗ್ತದೆ, ಆಸ್ತಿಯ ಆ್ಯಡೆಡ್ ವ್ಯಾಲ್ಯೂ ಜಾಸ್ತಿ ಆಗ್ತದೆ, ಇದು ಒಂದು ಮುಖ. ಆದರೆ ಇದಕ್ಕಿಂತ ಹೆಚ್ಚು ಈಗ ನನಗೆ ನನ್ನದೇ ಆದ ಒಂದು ಜಾಗ, ತೋಟ ಇದೆ, ಸ್ವಲ್ಪ ಗುಡ್ಡೆ ಇದೆ, ಅಲ್ಲಿ ನಾನೊಂದು ಮನೆ ಕಟ್ಟಿ ಇರ್ತೇನೆ ಆರಾಮದಲ್ಲಿ ಅಂತ ಯೋಚನೆ ಮಾಡುವವರಿಗೂ ನಿವೇಶನದಲ್ಲಿ ಲೇಔಟಲ್ಲಿ ಒಂದು ನಿವೇಶನ ತೆಗೆದು ಮನೆ ಕಟ್ಟುವುದಕ್ಕೂ ವ್ಯತ್ಯಾಸ ಇದೆ. ಹೇಳ್ಬೋದು ಸರ್, ಏನು ವ್ಯತ್ಯಾಸ? ಈಗ ಉದಾಹರಣೆಗೆ ನನ್ನ ತೋಟ, ನನ್ನ ಗುಡ್ಡೆ, ನನ್ನ ಹಿರಿಯರು ಕೊಟ್ಟ ಆಸ್ತಿಯಲ್ಲಿ ನಾನೊಂದು ಮನೆ ಕಟ್ಟಿದರೆ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒಬ್ಬನಿಗೋಸ್ಕರ ಮಾಡಲಿಕ್ಕೆ ಆಗೋದಿಲ್ಲ. ಹೆಚ್ಚಿನ ಮೂಲಭೂತ ಸೌಕರ್ಯಗಳನ್ನು ಅದು ಸಪರೇಟಾಗಿಯೇ ಮಾಡಬೇಕಾಗ್ತದೆ. ಅದೊಂದು ಡ್ರಿಂಕಿಂಗ್ ವಾಟರ್ ಇರ್ಬೋದು, ನಂದೇ ಬಾವಿ ಇರಬೇಕು, ಅಥವಾ ಒಂದು ಎಲೆಕ್ಟ್ರಿಸಿಟಿ ಇರ್ಬೋದು, ಅದು ನನ್ನಲ್ಲಿಗೆ ಕಂಬ ಇಲ್ಲದಿದ್ದರೆ ಕಂಬ ಹಾಕಿಸಿ ಎಳಿಬೇಕು, ಡ್ರೈನೇಜ್ ಇರ್ಬೋದು, ಇದೆಲ್ಲವನ್ನು ನಾನು ವ್ಯವಸ್ಥೆ ಮಾಡಲಿಕ್ಕಾಗೋದಿಲ್ಲ. ಇದನ್ನು ಒಂದು ಕಾಮನ್ ಫೆಸಿಲಿಟಿ ಅಂತ ಹೇಳ್ತಾರೆ. ಈ ನಿವೇಶನದ ಒಳಗಾಗುವಾಗ ಇವೆಲ್ಲ ಕಾಮನ್ ಆಗಿ ಇರುವುದರಿಂದ, ಇದರ ಮೇಂಟೆನೆನ್ಸು ಕೂಡ ಅವರೇ ಮಾಡುವುದರಿಂದ ನಾವು ನಿವೇಶನಗಳನ್ನು ಈ ಥರದ ಲೇಔಟ್ಗಳಲ್ಲಿ ಒಂದು ಮನೆಯನ್ನು ಮಾಡುವುದು ತುಂಬ ಅನುಕೂಲ. ಹಾಗೆ ಮುಂದಿನ 5-10 ವರ್ಷಗಳನ್ನು ನೋಡೋದಾದರೆ ಭಾರತದಲ್ಲಿ ರಿಯಲ್ ಎಸ್ಟೇಟ್ ಮಾರುಕಟ್ಟೆ ಯಾವ ದಿಕ್ಕಿನಲ್ಲಿ ಸಾಗಲಿಕ್ಕಿದೆ ಅಂತ ಅನ್ನಿಸ್ತದೆ? ರಿಯಲ್ ಎಸ್ಟೇಟ್ ಮಾರುಕಟ್ಟೆ ಭಾರತದಲ್ಲಿ ಅತ್ಯಂತ ಹೆಚ್ಚು ಅಂದರೆ ಈ ಭೂಮಿ ಎನ್ನುವುದು ಇದೆಯಲ್ಲ, ಇದಕ್ಕೆ ಒಂದು ಬೇರೆಯಾದ, ನಾವು ಅದನ್ನು ಅರ್ಥಶಾಸ್ತ್ರದಲ್ಲಿ ಲ್ಯಾಂಡ್ ಇಕಾನಮಿ ಅಂತ ಕರೀತೇವೆ. ಲ್ಯಾಂಡ್ ಇಕಾನಮಿ ಎನ್ನುವುದು ಅಂದರೆ ಭೂಮಿಯನ್ನು ಬೇರೆ ಬೇರೆ ಸಾಧ್ಯತೆಗಳಿಗೆ, ಆರ್ಥಿಕ ಚಟುವಟಿಕೆಗಳಿಗೆ ಅಲೊಕೇಶನ್ ಮಾಡುವಂತಹ ರೀತಿ ಇದೆಯಲ್ಲ, ಇದನ್ನು ಗಮನಿಸಿದರೆ ಕೃಷಿ ಭೂಮಿಗಳು ಸಾಮಾನ್ಯ ಸ್ಥಿರವಾಗಿದೆ. ಈಗ ಭೂಮಿ ಅನ್ನೋದು ಒಂದು ಸ್ಥಿರ ಆಸ್ತಿ. ಇದು ಎರಡು ಅರ್ಥದಲ್ಲಿ ಸ್ಥಿರ ಆಸ್ತಿ. ಒಂದು, ಅದನ್ನು ಆಚೀಚೆ ಮಾಡಲಿಕ್ಕಾಗೋದಿಲ್ಲ, ಕೊಂಡೋಗ್ಲಿಕ್ಕಾಗದೇ ಇರುವ ಆಸ್ತಿ. ಇನ್ನೊಂದು, ಅದು ಎಕ್ಸ್ಪಾಂಡ್ ಆಗೋದಿಲ್ಲ. ಭಾರತದ ಭೌಗೋಳಿಕ ಕ್ಷೇತ್ರ ಒಟ್ಟು ಎಷ್ಟು ಉಂಟೋ ಅದು 32 ಲಕ್ಷ ಚದರ ಕಿಲೋಮೀಟ್ರ್ ಏನೋ ಇದೆ, 38-36 ಏನೋ. ಇದಿಷ್ಟು ವಿಸ್ತಾರ ಆಗಲಿಕ್ಕೆ ಸಾಧ್ಯ ಇಲ್ಲ, ಅದು ಅಲ್ಲಿ ಸ್ಥಿರವಾಗಿ ಇರುವಂಥದ್ದು. ಆದರೆ ಅದಕ್ಕೆ ಬೇಡಿಕೆ ಜಾಸ್ತಿ ಆಗ್ತದೆ. ನಾವೀಗ ವಿಶ್ವದ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರುವ ದೇಶ ಆದ್ದರಿಂದ ನಮ್ಮಲ್ಲಿ ನಿವೇಶನ ರಹಿತರ ಸಂಖ್ಯೆಯೂ ಬಹಳ ಗಮನಾರ್ಹವಾಗಿರುವುದರಿಂದ ಬೇಡಿಕೆ ಜಾಸ್ತಿ ಆಗ್ತದೆ. ಜೊತೆಗೆ ಬೇರೆ ವಲಯಗಳು ಅಭಿವೃದ್ಧಿಯನ್ನು ಹೊಂದುತ್ತಾ ಹೋಗುವುದರಿಂದ ಪ್ರತಿಯೊಬ್ಬ ವ್ಯಕ್ತಿಯ ಆದಾಯ ಹೆಚ್ಚಾಗ್ತದೆ, ನಿವೇಶನಗಳನ್ನು ಪಡೆಯುವ ಆಸಕ್ತಿ, ಆಸೆ, ಸಾಧ್ಯತೆಗಳು, ಅದಕ್ಕೆ ಬೇಕಾದ ಸೌಲಭ್ಯಗಳು ಹೆಚ್ಚುತ್ತಾ ಹೋಗ್ತದೆ. ಆದ್ದರಿಂದ ರಿಯಲ್ ಎಸ್ಟೇಟ್ ಚಟುವಟಿಕೆಗಳು ಕಳೆದ 10 ವರ್ಷದಲ್ಲಿ ಏನು ವೃದ್ಧಿಯಾಗಿದೆ ಅದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಬಹುಶಃ ಮುಂದಿನ 5 ವರ್ಷದಲ್ಲಿ ವೃದ್ಧಿಯಾಗೋದಿದೆ. ಪ್ರತಿಯೊಬ್ಬರು ಈ ಪಾಡ್ಕಾಸ್ಟನ್ನು ನೋಡಿದರೆ ಒಂದಿಷ್ಟು ರಿಯಲ್ ಎಸ್ಟೇಟ್ ಬಗ್ಗೆ ತಿಳ್ಕೊಳ್ಬೋದು ಅಂತ ನನ್ನ ಅಭಿಪ್ರಾಯ. ಒಂದಿಷ್ಟು ಮಾಹಿತಿಗಳು ಅವರಿಗೆ ಉಪಯುಕ್ತವಾದಂಥದ್ದು ಸಿಗ್ಬೋದು ಅಂತ ಹೇಳುವಂಥದ್ದು ಈ ಪಾಡ್ಕಾಸ್ಟ್ನ ಸಂದೇಶ ಆಗಿತ್ತು. ಹಾಗಾಗಿ ಪ್ರೀತಿಯಿಂದ ಸಮಯ ಕೊಟ್ಟು ಬಂದದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
ಇಂದಿನ ಸಂಚಿಕೆಯಲ್ಲಿ ನಾವು ಹೂಡಿಕೆಗಳಲ್ಲಿ ಉತ್ತಮವಾದಂಥದ್ದು ರಿಯಲ್ ಎಸ್ಟೇಟ್ ಹೂಡಿಕೆ, ಹಾಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಈ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಬಹುದು ಅನ್ನೋದನ್ನು ತಿಳ್ಕೊಂಡಿದ್ದೇವೆ. ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆಗೆ ಬೇಕಾದಂತಹ ಸಲಹೆಗಳನ್ನು ನಾವಿವತ್ತು ಡಾಕ್ಟರ್ ಶ್ರೀಪತಿ ಕಲ್ಲೂರಾಯ ಅವರಿಂದ ಪಡ್ಕೊಂಡಿದ್ದೇವೆ. ಇಂದಿನ ಸಂಚಿಕೆಯಲ್ಲಿ ಉಪಯುಕ್ತವಾದಂತಹ ವಿಚಾರಗಳನ್ನು ನೀಡಲಿಕ್ಕೆ ಖಂಡಿತವಾಗಿಯೂ ಪ್ರಯತ್ನ ಪಟ್ಟಿದ್ದೇವೆ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.